ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಇಂಟ್ರೆಸ್ಟಿಂಗ್ ಪ್ರಾಡಕ್ಟನ್ನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಇದೇ ಬಂದು ರನ್ಕ್ಯಾಮ್ ಥಂಬ್ ಕ್ಯಾಮ್ರಾ, ಆ್ಯಕ್ಷನ್ ಕ್ಯಾಮ್ರಾ ಫ್ರೆಂಡ್ಸ್ ಇದು. ಸೊ ನಾನು ಆಲ್ರೆಡಿ ಹೇಳಿದ್ನಲ್ಲ, ನಮ್ಮ ಒಂದು ಡ್ರೋನ್ಗೆ ಒಂದು ಕ್ಯಾಮ್ರಾನ ತರಿಸ್ಬೇಕು ಅಂತ. ಸೊ ಇದೇ ಫ್ರೆಂಡ್ಸ್ ನೋಡಿ, ಇದು ಒಂದು ರನ್ಕ್ಯಾಮ್ನ ಆ್ಯಕ್ಷನ್ ಕ್ಯಾಮ್ರಾ. ಸೊ ನೋಡಿ, ಇಲ್ಲಿ ಬ್ರ್ಯಾಂಡ್ ನೇಮ್ ಬಂದು ರನ್ಕ್ಯಾಮ್ ಅಂತ. ಸೊ 5V ಆಪ್ರೇಟೆಡು, ಅಪ್ ಟು ನಿಮಗೆ 1080 60 FPS ಅಲ್ಲಿ ಇದು ವೀಡಿಯೋನ ರೆಕಾರ್ಡ್ ಮಾಡುತ್ತೆ. ಸೊ ನಮಗೆ 4K ಸಪೋರ್ಟ್ ಇಲ್ಲ ಇರಲಿ. ಸೊ 1080 60 FPS ವಿತ್ ಗೈರೋ ಫ್ಲೋ ಸ್ಟೆಬಿಲೈಸೇಷನ್ನಲ್ಲಿ ನಮಗೆ ಈ ಕ್ಯಾಮ್ರಾನ ದೊರಕಾಗುತ್ತೆ. ತುಂಬ ಒಳ್ಳೆ ಸ್ಟೆಬಿಲೈಸೇಷನ್ ಸಿಗುತ್ತೆ ಫ್ರೆಂಡ್ಸ್ ಈ ಕ್ಯಾಮ್ರಾದಲ್ಲಿ ನಮಗೆ. ಸೊ ಇದು ನೋಡಿ ರನ್ ಕ್ಯಾಮ್ ಅಂತ ಕಾಣುತ್ತೆ. ಇದು ಬಂದು ಒಂದು ಆ್ಯಕ್ಷನ್ ಕ್ಯಾಮ್ರಾ. ಸೊ ಇದು ನಮಗೆ ಆನ್ಲೈನಲ್ಲಿ ಅರೌಂಡ್ $5400ಗೆ ಸಿಗುತ್ತೆ. ಅಫಿಷಿಯಲ್ ವೆಬ್ಸೈಟಲ್ಲಿ ಸಹ ನಿಮಗೆ ಸಿಗುತ್ತೆ, ಅರೌಂಡ್ $45 ಸಿಗುತ್ತೆ. ಸೊ ನಿಮಗೇನಂದರೆ ಅದರಲ್ಲಿ ಕಸ್ಟಮ್ ಚಾರ್ಜಸ್ಸು ಮತ್ತು ಎಲ್ಲ ಬೀಳುತ್ತೆ, ಯಾಕಂದರೆ ಅದು ಹಾಂಗ್ಕಾಂಗಿಂದ ಬರೋದು ಅಫಿಷಿಯಲ್ ವೆಬ್ಸೈಟಲ್ಲಿ ನೀವು ತರಿಸಿದ್ರೆ. ಸೊ ನಿಮಗೆ ಇಲ್ಲಿ ಯಾರು ಗೊತ್ತಿರೋರು ಇದ್ದರೆ, ಇಲ್ಲ ಅಂದರೆ robo.in ನಿಮಗೆ ಈ ಕ್ಯಾಮ್ರಾ ಸಿಗುತ್ತೆ. ಸೊ ನಿಮಗೆ ಬೈ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿಂದ ನೋಡಿ ತೊಗೊಳ್ಳಿ ಬೇಕಾದ್ರೆ. ಸೊ ಈಗ ನಾನು ಬಾಕ್ಸನ್ನು ಓಪನ್ ಮಾಡ್ತಾಯಿದ್ದೀನಿ. ಸೊ ನೋಡಿ, ಇಲ್ಲಿ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ನಮಗೆ ಫಸ್ಟ್ ಇಲ್ಲಿ ಕ್ಯಾಮ್ರಾ ಭಾಗ ಕಾಣುತ್ತೆ. ಥಂಬ್ ಅಂತ ಇದೆ ನೋಡಿ, ಎಷ್ಟು ತುಂಬ ಚಿಕ್ಕದಾಗಿದೆ. ಸೊ ಇದನ್ನು ನಾನು ತೆಗಿತೀನಿ. ಇಲ್ಲಿ ನೋಡಿದ್ರೆ ಇಲ್ಲಿ ಇದೇ ಬಂದು ಕ್ಯಾಮ್ರಾ. ಸೊ ತುಂಬ ಚಿಕ್ಕದಾಗಿ ಚೆನ್ನಾಗಿ ಕಾಣುತ್ತೆ ಇದು. ವಿತ್ ನಿಮಗಲ್ಲಿ ND ಫಿಲ್ಟರ್ ಅಂತ ಸಿಗುತ್ತೆ. ಡಿಫ್ರೆಂಟ್ ಫಿಲ್ಟರ್ಸನ್ನು ಹಾಕ್ಕೊಂಡು ನಾವಿಲ್ಲಿ ಡಿಫ್ರೆಂಟ್ ಮೋಡ್ಸಲ್ಲಿ ನಾವು ವೀಡಿಯೋನ ರೆಕಾರ್ಡ್ ಮಾಡ್ಬೋದು. ಹಿಂದಗಡೆ ನೋಡ್ಕೊಂಡ್ರೆ ನಮಗೆ ರನ್ ಕ್ಯಾಮ್ ಅಂತ ನೇಮಿಂಗ್ ಕಾಣುತ್ತೆ. ಮತ್ತು ಇದು ಮೇಡ್ ಇನ್ ಚೈನಾ ಪ್ರಾಡಕ್ಟೇ. ಮತ್ತು ಇದಕ್ಕೆ ನಾವು ಪವರ್ ಆನ್ ಮತ್ತು ಪವರ್ ಆಫ್ ಮಾಡೋದಕ್ಕೆ 5V ಪವರ್ ಸಪ್ಲೈ ಕೊಡಬೇಕಾಗಿರುತ್ತೆ. ಇಲ್ಲಿ ನೋಡಿ ನಿಮಗೆ DC 5V ಮತ್ತು ಗ್ರೌಂಡ್ ಅಂತ ಕಾಣುತ್ತಲ್ಲ. ಸೊ ಇದು 4 ಸ್ಕ್ರೂಸು. ಇದು ನಿಮ್ಗೆ ಅರೌಂಡ್ ಒಂದು 6 to 10 grams ವೆಯ್ಟ್ ಬರ್ಬೋದಷ್ಟೇ ಇದು. ಸೊ ಮತ್ತು ಇಲ್ಲಿ ನೋಡಿದ್ರೆ ನಮಗೆ ಇಲ್ಲೇ ಮೇಯ್ನ್ ಅಪ್ ಟು 128 GB SD ಕಾರ್ಡನ್ನು ನಾವು ಇಲ್ಲಿ ಹಾಕ್ಕೊಬೋದು. ಇಲ್ಲಿ ಜಸ್ಟ್ ಇನ್ಸರ್ಟ್ ಮಾಡಬೇಕಾಗುತ್ತೆ. ನಾನು ನಿಮಗೆ ತೋರಿಸ್ಕೊಡ್ತೀನಿ ಹೆಂಗೆ ಇನ್ಸರ್ಟ್ ಮಾಡಬೇಕು ಅಂತ. ಸೊ ಮತ್ತು ಇದನ್ನು ನಾವಿಲ್ಲಿ ಕ್ಯಾಪನ್ನು ಕ್ಲೋಸ್ ಮಾಡ್ಬೋದು ಈ ಟೈಪು. ಸೊ ಇದು ಬಂದು ಬಟನ್, ಇದು ಪವರ್ ಆನ್ ಬಟನ್. ಇದು ಥಂಬ್ ಅಂತ ಕಾಣುತ್ತೆ ನೋಡಿ ನಿಮಗೆ ಇದ್ರ ಮೇಲೆ. ಆಮೇಲೆ ಈ ಕ್ಯಾಮ್ರಾನ ನಾನು ಸೈಡ್ಗೆ ಇಟ್ಟು ಈಗ ಇದರೊಳಗೆ ಎಕ್ಸ್ಟ್ರಾ ಆಕ್ಸೆಸರೀಸ್ ಏನೇನು ಕೊಟ್ಟಿದ್ದಾರೆ ಅಂತ ನೋಡೋಣ. ಇಲ್ಲೊಂದು ನಮಗೆ ಮ್ಯಾನ್ಯಲ್ ಕೊಟ್ಟಿದ್ದಾನೆ ರನ್ ಕ್ಯಾಮ್ ಥಂಬ್ ಅಂತ. ಸೊ ಹೆಂಗೆ ಯೂಸ್ ಮಾಡೋದು ಅಂತ ಒಂದು ಟೈಮ್ ನೀವು ಯೂಸ್ ಮಾಡೋದಕ್ಕಿಂತ ಮುಂಚೆ ಮ್ಯಾನ್ಯಲನ್ನು ನೋಡ್ಬಿಟ್ಟು ಯೂಸ್ ಮಾಡಿ, ಯಾಕಂದರೆ ಇದು ಸ್ವಲ್ಪ ಕಾಂಪ್ಲಿಕೇಶನ್ಸ್ ಇರುತ್ತೆ ಇದರಲ್ಲಿ. ಡೆಲಿಕೇಟೆಡ್ ಪ್ರಾಡಕ್ಟ್ ಆಗಿರೋದ್ರಿಂದ ಸ್ವಲ್ಪ ನೋಡ್ಕೊಂಡು ಯೂಸ್ ಮಾಡಬೇಕು ಇದನ್ನು ಸೈಡ್ಗೆ ಇಟ್ಟರೆ ನಮಗಿಲ್ಲಿ. ಸೊ ಆಕ್ಸೆಸರೀಸ್ ಬಂದು, ಸೊ ಇದು ಫುಲ್ ಆಕ್ಸೆಸರೀಸು. ಆಕ್ಸೆಸರೀಸ್ ನೋಡ್ಕೊಂಡ್ರೆ ನಮ್ಗೆ ಇಲ್ಲಿ ನೋಡ್ತೀನಿ, ಓಪನ್ ಮಾಡ್ತೀನಲ್ಲ, ಇಷ್ಟೆಲ್ಲ ನಮಗೆ ಆಕ್ಸೆಸರೀಸನ್ನು ಕೊಡ್ತಾನೆ ಇದರಲ್ಲಿ. ಮೊದಲನೇದು ಬಂದು ಒಂದು ಪ್ಲ್ಯಾಸ್ಟಿಕ್ ಅಕ್ರಲಿಕ್ನ ಒಂದು ಕೇಸ್ ಕೊಟ್ಟಿದ್ದಾನೆ ನಮ್ಮ ಕ್ಯಾಮ್ರಾಗೆ ಫಿಟ್ ಮಾಡೋದಕ್ಕೆ. ಸೊ ನೋಡಿ ಈ ಟೈಪ್ ಇಲ್ಲಿ ನಾವು ಕ್ಯಾಮ್ರಾಗೆ ಇದನ್ನು ಹೆಂಗೆ ಫಿಟ್ ಮಾಡ್ಕೊಬೋದು. ಸೊ ಎಲ್ಲಾರ ನಮ್ಮ ಡ್ರೋನ್ಸ್ಗೆ ಆಗ್ಬೋದು, RC ಕಾರ್ಸಿ ಅದಕ್ಕೆ ಬೇಕಾದ್ರೂ ಈ ಕ್ಯಾಮ್ರಾನ ನಾವು ಯೂಸ್ ಮಾಡ್ಬೋದು. ಇಲ್ಲಿ ಈ ಥರ ಫಿಟ್ ಮಾಡ್ಕೊಬೇಕಾಗುತ್ತೆ ಕ್ಯಾಮ್ರಾನ. ಅದ್ರ ಜೊತೆಗೆ ಅದರ ಕೆಳಗಿನ ಪಾರ್ಟ್ ಸಮೇತ ಕೊಟ್ಟಿದ್ದಾರೆ. ಇಲ್ಲಿ ಹಿಂಗೆ ಹಾಕ್ಬಿಟ್ಟು ಸೊ ನಾವು ಇದನ್ನು ನಮ್ಮ ಕಾರ್ ಅಥವಾ ಡ್ರೋನ್ಗೆ ನಾವು ಫಿಟ್ ಮಾಡಿದ್ರೆ ಈಸಿಯಾಗಿ ನಮ್ಮ ಆ್ಯಂಗಲನ್ನು ನಾವು ಸಹ ಚೇಂಜ್ ಮಾಡ್ಕೊಬೋದು. ಅದರ ಜೊತೆಗೆ ಒಂದು ಟೇಪ್ ಕೊಟ್ಟಿದ್ದಾನೆ ಇದನ್ನು ಫಿಟ್ ಮಾಡೋದಕ್ಕೆ. ಸೊ ಇದೊಂದು ಆಕ್ಸೆಸರಿ. ಆದರೆ ಸೊ ಮೇನ್ ಆಕ್ಸೆಸರಿ ಬಂದು ಇದೆ ಫ್ರೆಂಡ್ಸ್ ನೋಡಿ, ಇದು ಕಾಣುತ್ತಲ್ಲ, ಇದನ್ನೇ ND ಫಿಲ್ಟರ್ ಅಂತ ಕರೀತಾರೆ. ಸೊ ND ಫಿಲ್ಟರ್ ಏನು ಮಾಡುತ್ತೆ ಅಂದರೆ ಡಿಫ್ರೆಂಟ್ ಲೊಕೇಶನ್ಸಲ್ಲಿ ನಮಗೆ ನೈಟ್ ಕಂಡೀಷನ್ಸಲ್ಲಿ ಆಗ್ಬೋದು, ಇಲ್ಲ ಕ್ಲೌಡಿ ಕಂಡೀಷನ್ಸಲ್ಲೆಲ್ಲ ಈ ಫಿಲ್ಟರನ್ನು ನಾವು ಯೂಸ್ ಮಾಡಿಕೊಂಡ್ರೆ ನಮಗೆ ತುಂಬ ಗ್ರೀನಾಗಿ ಪಿಕ್ಚರ್ಸ್ ಕ್ವಾಲಿಟಿ ಅನ್ನೋದು ಬರುತ್ತೆ. ನಿಮಗೆ ಡಿಫ್ರೆನ್ಸ್ ನಾನು ತೋರಿಸ್ತೀನಿ ಲಾಸ್ಟಲ್ಲಿ. ಸೊ ನೋಡ್ಬೋದು ಇಲ್ಲಿ ಹೆಂಗೆ ಈ ಥರ ND ಫಿಲ್ಟರ್ ಕೊಟ್ಟಿದ್ದಾನೆ ಅಂತ. ಸೊ ಇದು ಡಿಫ್ರೆಂಟ್ ND ಫಿಲ್ಟರ್ಸ್ ಬರುತ್ತೆ. ನೀವು ಸಪ್ರೇಟ್ ND ಫಿಲ್ಟರ್ ಸಹ ಬೈ ಮಾಡ್ಬೋದು. ಸೊ ಇದರಲ್ಲಿ ಇನ್ಬಾಕ್ಸಲ್ಲಿ ಅವನು ಒಂದು ಕೊಟ್ಟಿರ್ತಾನೆ ಅಷ್ಟೇ. ಸೊ
ಸೊ ಅದ್ರ ಜೊತೆಗೆ ಒಂದು USB ಕೇಬಲ್ ಕೊಟ್ಟಿದ್ದಾನೆ ಮಾಮೂಲಿಯಾಗಿ, ಮತ್ತು ಒಂದು ಪವರ್ ಕೇಬಲ್ ಕೊಟ್ಟಿದ್ದಾನೆ ನೋಡಿ, ರೆಡ್ಡು ಮತ್ತು ಬ್ಲ್ಯಾಕು, ಪಾಸಿಟಿವ್ ನೆಗೆಟಿವ್ ಪವರ್ ಕೇಬಲ್ಲು. ಇದನ್ನು ನಾವು ಜಸ್ಟ್ 5 ವೋಲ್ಟ್ ಕೊಟ್ಟರೆ ವರ್ಕ್ ಆಗುತ್ತೆ. ಸೊ 5 ವೋಲ್ಟ್ ಮಿನಿಮಮ್ ಆಫ್ 2 ಆ್ಯಂಪ್ಸ್ ಕರೆಂಟ್ ಬೇಕು. ಸೊ ನಾನು ಬೆಳಗ್ಗೆ ಇದು ನಮಗೆ ಡೆಲಿವರಿ ಬಂದಾಗ ನಾನು ಇದನ್ನು ಚೆಕ್ ಮಾಡಿದಾಗ ಆರ್ಡಿನೋ ಜೊತೆ ಕೊಟ್ಟಿದ್ದೆ. ಆರ್ಡಿನೋ 5 ವೋಲ್ಟ್ ಪವರ್ ಸಪ್ಲೈ ಕೊಟ್ಟಿದ್ದರೆ ಅದು ವರ್ಕೇ ಆಗಲಿಲ್ಲ. ಸೊ ಮಿನಿಮಮ್ ಆಫ್ 2 ಆ್ಯಂಪ್ಸ್ ಕರೆಂಟ್ ಕನ್ಸ್ಯೂಮ್ ಮಾಡೋದ್ರಿಂದ ಅದರಿಂದ ಸ್ವಲ್ಪ ಒಂದಿಲ್ಲ ಡ್ರೋನ್ UBC ತೊಗೊಂಡು ನಾವು ಇದಕ್ಕೆ ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಅಥವಾ ನಿಮ್ಮ ಫ್ಲೈಟ್ ಕಂಟ್ರೋಲ್ ಇರುತ್ತಲ್ಲ ಅದರಿಂದ ಡೈರೆಕ್ಟಾಗಿ 5 ವೋಲ್ಟ್ ಬರುತ್ತಲ್ಲ ಅದ್ರ ಜೊತೆ ಕನೆಕ್ಟ್ ಮಾಡಿದ್ರೂ ಆಗುತ್ತೆ. ಸೊ ಇದು ಬಂದು ಪವರ್ ಕೇಬಲ್ ಇದು. ಸೊ ಇದನ್ನು ಸೈಡ್ ಇಟ್ಕೊಂಡ್ರೆ ನಮಗೆ ನೆಕ್ಸ್ಟ್ ಇನ್ನೊಂದು ಮೌಂಟ್ ಕೊಟ್ಟಿದ್ದಾರೆ. ಸೊ ಇದು ಬಂದು 3D ಪ್ರಿಂಟೆಡ್ ಮೌಂಟ್ ಇದು. ಸೊ ಕಾಣ್ತಿರ್ಬೋದು, ಇದು ಸೇಮ್ ಯಾವ ಥರ ಆ್ಯಂಗಲ್ ಬೇಕೋ ನಾವು ಸೆಟ್ ಮಾಡ್ಕೊಳೋ ಥರ ಕೊಟ್ಟಿದ್ದಾನೆ 3D ಪ್ರಿಂಟೆಡ್ ಮೌಂಟು. ಇದಕ್ಕೊಂದು ಸ್ಕ್ರೂ ಮತ್ತು ಬೋಲ್ಟ್ ಕೊಟ್ಟಿದ್ದಾರೆ. ಈ ಎರಡನ್ನು ನಾವು ಇಲ್ಲಿ ಫಿಟ್ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೊಬೋದು. ಇದು 3D ಪ್ರಿಂಟೆಡ್ ಫ್ಲೆಕ್ಸಿಬಲ್ ಮೆಟೀರಿಯಲಿಂದ ಮಾಡಿರೋದು ನೋಡಿ, ಫುಲ್ ಫ್ಲೆಕ್ಸಿಬಲ್ ಮೆಟೀರಿಯಲ್ ಇರೋ ಇದು. ಸೊ ಇದನ್ನು ಸಹ ನಾವು ಜಸ್ಟ್ ಈ ಥರ ತೊಗೊಂಡು ಹಿಂಗೆ ಇದರೊಳಗೆ ತೋರಿಸಿ ಪ್ಲಗ್ ಆ್ಯಂಡ್ ಪ್ಲೇ ಅಷ್ಟೇ. ಇದನ್ನು ಇದರೊಳಗೆ ನಾವು ಟೈಟಾಗಿ ಫಿಟ್ ಮಾಡಿದ್ರೆ ಆಗುತ್ತೆ. ಸೊ ಈ ಟೈಪ್ ಇದನ್ನು ಒಂದು ಮೌಂಟ್ ಕೊಟ್ಟಿದ್ದಾರೆ. ಸೊ ನಮಗೆ ಎಕ್ಸ್ಟ್ರಾ ಬೇಕಂದರೆ ನಾವು 3D ಪ್ರಿಂಟ್ ಮಾಡ್ಕೊಬೋದು ಮೌಂಟ್ಸನ್ನು ಎಷ್ಟು ಥರ ಬೇಕಂದರೂ. ಸೊ ಮತ್ತು ಬಂಚ್ ಆಫ್ ಸ್ಕ್ರೂಸ್ ಕೊಟ್ಟಿದ್ದಾನೆ ಇದನ್ನು ಕನೆಕ್ಟ್ ಮಾಡೋದಕ್ಕೆ ಎಲ್ಲ. ಸೊ ಈ ಎಕ್ಸಸರೀಸ್ ಎಲ್ಲ ನಾವು ಸೈಡ್ಗಿಟ್ರೆ ಸೊ ಮೇಯ್ನ್ ನಮ್ಗೆ ಇಲ್ಲಿ ನೋಡಿದ್ರೆ ಕ್ಯಾಮ್ರಾ ಕಾಣುತ್ತೆ. ಸೊ ಇದೇ ಬಂದು ಕ್ಯಾಮ್ರಾ. ಇಲ್ಲೊಂದು ಸ್ಟಿಕ್ಕರ್ ಕೊಟ್ಟಿದ್ದಾನೆ, ರಿಮೂವ್ ಮಾಡ್ಕೊಬೋದು. ಮತ್ತು ಇಲ್ಲೊಂದು USB ಕೊಟ್ಟಿದ್ದಾನೆ. ಸೊ USB-ಯನ್ನು ಕನೆಕ್ಟ್ ಮಾಡಿಕೊಂಡು ನಾವು ಇದನ್ನು ಫ್ರೀಮ್ವೇರ್ ಅಪ್ಗ್ರೇಡ್ಸ್ ಏನಾರು ಮಾಡಬೇಕಂದ್ರೆ ಇದರಿಂದ ಕನೆಕ್ಟ್ ಮಾಡ್ಬೋದು. ಇಲ್ಲ ಡೈರೆಕ್ಟಾಗಿ USB-ಇಂದ ಪವರ್ ಅಪ್ ಮಾಡ್ಬೋದು. ಸೊ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ, ವಿಡಿಯೋ ಕ್ವಾಲಿಟಿ ಆದಷ್ಟು. ಯಾಕಂದರೆ 1080 ಇದು ಮ್ಯಾಕ್ಸಿಮಮ್ಮು, 4K ಸಪೋರ್ಟ್ ಇಲ್ಲ. ಆದರೂ 1080 60 FPS ಸಪೋರ್ಟ್ ಇದೆಯಲ್ಲ, ನಮಗೆ ಎಷ್ಟು ಸ್ಮೂತಾಗಿ ಬರುತ್ತೆ ಅಂದರೆ ವೀಡಿಯೋಸು. ಸೊ ನಿಮಗೆ ರಾ ಫುಟೇಜ್ ಮತ್ತು ಸ್ಟೆಬಿಲೈಸ್ಡ್ ಫುಟೇಜನ್ನು ನಾನು ತೋರಿಸ್ತೀನಿ ನಿಮಗೆ ಯಾವ ಥರ ಬರುತ್ತೆ ಅಂತ. ಸೊ ಇದನ್ನು ನಾನು ಫಸ್ಟ್ ಪವರ್ ಅಪ್ ಮಾಡಬೇಕು. ಪವರ್ ಆನ್ ಮಾಡೋದಕ್ಕೆ ನಾನೀಗ ಅಟ್ ಪ್ರೆಸೆಂಟು ಮೈಕ್ರೋ USB ಕೇಬಲಿಂದನೇ ಮಾಡ್ತಾಯಿದ್ದೀನಿ. ನಂತರ ಇನ್ನು ಬ್ಯಾಟ್ರಿ ಏನು ನಾನು ಪವರ್ ಇದಕ್ಕೆ ಕೊಡೋಕ್ಕೆ ಏನೂ ರೆಡಿ ಮಾಡಿಲ್ಲ. ಸೊ ಫಸ್ಟ್ ಇದರಿಂದ ನಾನು ಪವರ್ ಕೊಟ್ಬಿಟ್ಟು ಇದನ್ನು ಆನ್ ಮಾಡ್ತೀನಿ. ಅದಕ್ಕೂ ಮುಂಚೆ ನಮಗೆ ಇಲ್ಲಿ ಫಸ್ಟ್ SD ಕಾರ್ಡನ್ನು ನಾವು ಇನ್ಸರ್ಟ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಬಂದು ನಾನು 8 GB SD ಕಾರ್ಡನ್ನು ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಸೊ ಡೈರೆಕ್ಷನ್ ನೋಡ್ಕೊಳ್ಳಿ, ಈ ಡೈರೆಕ್ಷನ್ ಈ ಟೈಪ್ ಇರುತ್ತೆ. ಸೊ ಅದರೊಳಗೆ ನಾವು ಪ್ಲಗ್ ಇನ್ ಮಾಡಬೇಕು. ಸೊ ಜಸ್ಟ್ ಪ್ಲಗ್ ಇನ್ ಮಾಡಿದ ತಕ್ಷಣ ಇದು ಸ್ವಲ್ಪ ಒಳಗೆ ಹೋಗುತ್ತೆ. ತುಂಬ ಓವರಾಗಿ ನಾವು ಟೈಟ್ ಮಾಡೋಕ್ಕೂ ಆಗೋಲ್ಲ ಇದನ್ನು. ಸೊ ಜಸ್ಟ್ ಒಂದು ಟೈಮು ಕೊಟ್ಟರೆ ಒಳಗೆ ಹೋಗುತ್ತೆ. ಸೊ ಆಮೇಲೆ ಈ ಕ್ಯಾಪನ್ನು ನಾವು ಕ್ಲೋಸ್ ಮಾಡಬೇಕು. ಸೊ ಕ್ಯಾಪನ್ನು ಕ್ಲೋಸ್ ಮಾಡಿ ನಾವು ಇಲ್ಲಿ ಇದಕ್ಕೆ ಪವರನ್ನು ಕೊಡಬೇಕು. ಸೊ ಈಗ ಪವರ್ ಕೊಡ್ತೀನಿ ನೋಡಿ. ಸೊ ಇಲ್ಲಿ USB ಥ್ರೂ ನಾನು ಇದನ್ನು ಪವರ್ ಆನ್ ಮಾಡ್ತಿದ್ದೀನಿ. ಸೊ ನೋಡಿ, ಪವರ್ ಆನ್ ಮಾಡಿದ ತಕ್ಷಣ ರೆಡ್ LED ಕಾನ್ಸ್ಟೆಂಟಾಗಿ LED ಆನಲ್ಲಿರುತ್ತೆ. ಸೊ ಈಗ ನಾವು ಈ ಕ್ಯಾಮ್ರಾಯಿಂದ ನಾವು ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡಬೇಕಂದ್ರೆ ಸೊ ಈ ಬಟನ್ನ 1 ಟೈಮ್ ಪ್ರೆಸ್ ಮಾಡಿದ್ರೆ ಸೊ ನೋಡಿ ಈ ಥರ ಬ್ಲಿಂಕ್ ಆಗ್ತಿದ್ರೆ ವೀಡಿಯೋ ಅನ್ನೋದು ರೆಕಾರ್ಡ್ ಆಗ್ತಿರುತ್ತೆ. ಸೊ ಈಗ ವೀಡಿಯೋ ಅನ್ನೋದು ರೆಕಾರ್ಡ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ನೋಡಿ ಈ ಥರ ಬ್ಲಿಂಕ್ ಆಗ್ತಿದ್ರೆ ವೀಡಿಯೋ ಅನ್ನೋದು ರೆಕಾರ್ಡ್ ಆಗ್ತಿರುತ್ತೆ. ಸೊ ಈಗ ವೀಡಿಯೋ ಅನ್ನೋದು ರೆಕಾರ್ಡ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಈಗ ವೀಡಿಯೋ ಅನ್ನೋದು ರೆಕಾರ್ಡ್ ಆಗ್ತಿರುತ್ತೆ. ಸೊ ಈಗ ನೋಡ್ಬೋದು ಇಲ್ಲಿ ನಿಮಗೆ ವೀಡಿಯೋ ರೆಕಾರ್ಡಿಂಗ್ ಯಾವ ಟೈಪ್ ಬರುತ್ತೆ, ಯಾವ ಟೈಪ್ ಬರ್ತಿದೆ ಅಂತ. ಸೊ ಈ ಕಡೆ ನೋಡಿ, ಹಲೋ. ಸೊ ಈ ಥರ ಈ ವಿಡಿಯೋ ಫುಟೇಜ್ ಅನ್ನೋದು ರೆಕಾರ್ಡ್ ಆಗುತ್ತೆ. ಸೊ ಲಾಸ್ಟ್ನಲ್ಲಿ ನಿಮಗೆ ಇದ್ರ ವೀಡಿಯೋನ ನಾನು ಸಪ್ರೇಟ್ ಟೆಸ್ಟಿಂಗ್ ವೀಡಿಯೋನ ನಾನು ಹಾಕಿ ತೋರಿಸ್ತೀನಿ ನಿಮಗೆ. ಸೊ ಅಲ್ಲಿವರೆಗೂ ಇದು ನೋಡಿ ತುಂಬ ಚೆನ್ನಾಗಿ. ಸೊ ಇಷ್ಟು ಎಲ್ಲ ಬಂದು ನಮಗೆ
ಎಸ್ ಡಿ ಕಾರ್ಡ್ ಒಳಗೆ ಸೇವ್ ಆಗ್ತಿರುತ್ತೆ. ಸೊ ಎಸ್ ಡಿ ಕಾರ್ಡ್ ಒಳಗೆ ಸೇವ್ ಆದಮೇಲೆ ನಾವು ಎಸ್ ಡಿ ಕಾರ್ಡನ್ನು ರಿಮೂವ್ ಮಾಡಿಕೊಂಡು ಸೊ ನಾವು ಅಲ್ಲಿಂದ ಈ ಫೈಲನ್ನು ತೆಕ್ಕೊಬೋದು, ಅಥವಾ ಇದೇ ಥರ USB ಕೇಬಲ್ ಡೈರೆಕ್ಟ್ ನಮ್ಮ ಸಿಸ್ಟಮ್ಗೆ ಕನೆಕ್ಟ್ ಮಾಡಿಕೊಂಡು ವಿಡಿಯೋ ಫುಟೇಜನ್ನು ಸಹ ತೊಗೊಬೋದು. ಸೊ ನಿಮಗೆ ಸಿಸ್ಟಮಲ್ಲಿ ಗೈರೋಫ್ಲೋ ಅಂತ ಸ್ಟೆಬಿಲೈಸರ್ ಅಂತ ಒಂದು ವೆಬ್ಸೈಟ್ ಇರುತ್ತೆ. ಸೊ ಅದರೊಳಗೆ ಹೋಗಿ ನಮಗೆ ವೀಡಿಯೋನ ನಾವು ಸ್ಟೆಬಿಲೈಸ್ ಮಾಡ್ಕೊಬೋದು. ಸೊ ಅದ್ರ ಮೇಲೆ ನಾನೊಂದು ಸಪ್ರೇಟ್ ವೀಡಿಯೋನ ಮಾಡಿ ತೋರಿಸ್ತೀನಿ ಅಪ್ಕಮಿಂಗ್ ವೀಡಿಯೋಸಲ್ಲಿ. ಸೊ ತುಂಬ ದಿವಸದಿಂದ ಒಂದು ಡ್ರೋನ್ನ ವೀಡಿಯೋ ಯಾವುದೂ ಬರ್ತಿರಲಿಲ್ಲ ಅಂತ ಬೇಜಾರಾಗಬೇಡಿ. ಸೊ ಇವಾಗಿಂದ ಎಲ್ಲ ಬೇಗ ಆದಷ್ಟು ನಾನು ಡ್ರೋನ್ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತೀನಿ. ಸೊ ಇದು ಬಂದು Runcam ತಮ್ಮ ಕ್ಯಾಮ್ರಾ ಇದು. ಸೊ ಇದು ಡ್ರೋನಿಗೋಸ್ಕರ ತರಿಸಿದ್ದಲ್ವ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫ್ರೆಂಡ್ಸ್. Do subscribe and press bell icon to get instant notification for more videos.